ಜಿಲ್ಲೆಯ ಬರ ನಿರ್ವಹಣೆಯಲ್ಲಿ ಲೋಪ ಕಂಡುಬಂದರೆ ಉಗ್ರ ಹೋರಾಟ. ನವೀನ್ ಕುಮಾರ್, ಜಿಲ್ಲಾ ರೈತ ಮೋರ್ಚಾದಿಂದ ಕೃಷಿ ಇಲಾಖೆ ಉಪನಿರ್ದೇಶಕರಿಗೆ ಮನವಿ. ಜಿಲ್ಲೆಯನ್ನು ಬರ ಎಂದು ಘೋಷಿಸಲು ಸಿಎನ್ ನಿರಂಜನ್ ಕುಮಾರ್ ಒತ್ತಾಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂಗಾರು ಸಮಯದಲ್ಲಿ ಬರುವ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿ ಜಿಲ್ಲಾ ರೈತ ಮೋರ್ಚಾದ ವತಿಯಿಂದ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಕೃಷಿ ಇಲಾಖೆ ಉಪನಿರ್ದೇಶಕರ ಕಚೇರಿಯಲ್ಲಿ ಉಪನಿರ್ದೇಶಕಿ ಸುಷ್ಮಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವದ ಮುನ್ಸೂಚನೆ ಹಾಗೂ ಅಂತರ್ಜಲ ಮಟ್ಟದ ತೀವ್ರ ಕುಸಿತದ ವರದಿಗಳು ಆತಂಕಕಾರಿಯಾಗಿದೆ. ಮುಂಗಾರು ಕೊರತೆಯ ದುಷ್ಪರಿಣಾಮಗಳು ರೈತರು ಹಾಗೂ ಸಾರ್ವಜನಿಕರನ್ನ ಸಂಕಷ್ಟಕ್ಕೆ ದೂಡುವ ಮುನ್ನೆಚ್ಚರಿಕೆಯನ್ನ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮಳೆಯ ಅನಿಸ್ಥಿತಿಯ ಲಾಭ ಪಡೆದು ರೈತರನ್ನ ಲೂಟಿ ಮಾಡಲು ಕಾಳಸಂತೆಕೋರರು ಹೊಂಚು ಹಾಕುತ್ತಿದ್ದಾರೆ. ಕೂಡಲೇ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ದಾಸ್ತಾನು ಪಾರದರ್ಶಕವಾಗಿರುವಂತೆ ನೋಡಿಕೊಳ್ಳಬೇಕು. ಕೃತಕ ಅಭಾವ ಸೃಷ್ಟಿಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ತಕ್ಷಣವೇ ತಾಲೂಕು ಮಟ್ಟದಲ್ಲಿ ಮೇವು ಬ್ಯಾಂಕ್ಗಳನ್ನು ಸಕ್ರಿಯಗೊಳಿಸಬೇಕು. ರೈತರು ಅನಿವಾರ್ಯವಾಗಿ ತಮ್ಮ ಜಾನುವಾರುಗಳನ್ನು ಕಸಾಯಿಖಾನೆಗಳಿಗೆ ಮಾರಾಟ ಮಾಡುವಂತ ಸ್ಥಿತಿ ನಿರ್ಮಾಣವಾಗಬಾರದು. ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳ ಇಳುವರಿ ಕುಂಠಿತಗೊಳ್ಳುವ ಸಾಧ್ಯತೆ ಇದ್ದು, ಸರ್ಕಾರ ಈಗಲೇ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಕ್ರಿಯಾ ಯೋಜನೆ ರೂಪಿಸಿ ಅನ್ನದಾತರಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಬೇಕು. ರೈತರಿಗೆ ಮಳೆ ಅಭಾವದಿಂದ ಯಾವ ರೀತಿಯೂ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ತಮ್ಮ ಇಲಾಖೆಗೆ ಗೊತ್ತಿರುವ ವಿಚಾರ. ಆದರೆ ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡು ಬಂದರೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಹಾಗೂ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕರಿಗೆ ಸಲ್ಲಿಸಿರುವ ಮನವಿಯಲ್ಲಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ನವೀನ್ ಕುಮಾರ್, ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್, ಮೋರ್ಚಾದ ಜಿಲ್ಲಾಧ್ಯಕ್ಷ ಬಿಎಸ್ ಬಸವಣ್ಣ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಪ್ರೊಫೆಸರ್ ಮಲ್ಲಿಕಾರ್ಜುನಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಡ್ನುಕೂಡು ಪ್ರಕಾಶ್, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕಾಡಹಳ್ಳಿ ರವಿಕುಮಾರ್, ಜಿಲ್ಲಾ ರೈತ ಮೋರ್ಚಾದಿಂದ ಜಿಲ್ಲಾಧ್ಯಕ್ಷ ಬಿಎಸ್ ಬಸವಣ್ಣ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಪುರುಷೋತ್ತಮ್, ಉಪಾಧ್ಯಕ್ಷ ಎಂ ಮಹದೇವಸ್ವಾಮಿ, ಚಂದ್ರಶೇಖರಪ್ಪ ಬಸವಣ್ಣ, ಕಾರ್ಯದರ್ಶಿ ಮಹೇಶ್ ಮರಿಯಾಲ, ಮುಖಂಡರಾದ ರಮೇಶ್ ಸಿದ್ದರಾಜು, ಅಗರ್ ರಾಜು, ಶ್ರೀಕಂಠಪ್ಪ, ರಾಮಣ್ಣ ಹಾಜರಿದ್ದರು. ವರದಿ ಹುಮ್ಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ 4, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಲ್ಲಿ ಈಗಾಗಲೇ ಮಳೆ ವಿಳಂಬ ಆಗಿದೆ. ರೈತಾಪಿ ವರ್ಗ ಭಾಳ ಕಂಗಾಲಾಗಿದ್ದಾರೆ. ಈ ವರ್ಷದ ಬರಬೇಕಾದಂಥ ಒಂದು ಸಂದರ್ಭದಲ್ಲಿ ಮಳೆ ಬಂದಿಲ್ಲ. ಹಾಗಾಗಿ ಬರ ಪರಿಸ್ಥಿತಿಗೆ ಬಂದಿತ್ತೋಗಿದೆ ಈಗ. ಹಾಗಾಗಿ ಕೂಡಲೇ ಸರ್ಕಾರ ಅದಕ್ಕೆ ಕ್ರಮವನ್ನು ತಗೊಂಡು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗಿದೆ, ಆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ವೋ ಅನ್ನೋ ಥರದಲ್ಲಿ ಇವತ್ತು ನಮ್ಮ ರಾಜ್ಯದಿಂದ ಬಂದಂಥ ಡಾಕ್ಟರ್ ನವೀನ್ ಕುಮಾರ್ ಅವರು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆಗಳನ್ನ ನಾವು ಮಾಡಿದ್ವಿ. ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೆಲವರು ಸಿಕ್ಕಲಿಲ್ಲ ಇವತ್ತು. ಈಗ ಉದಾಹರಣೆಗೆ ಮೇವು ಸಂಗ್ರಹ ಆಗಿದೆಯಾ, ಬರ ಬಂದಂಥ ಸಂದರ್ಭದಲ್ಲಿ ಮೇವು ಸಿಗುತ್ತಾ, ನೀರಿನ ವ್ಯವಸ್ಥೆಗಳಾಗಿದೆಯಾ, ಈ ಥರದ್ದೆಲ್ಲ ರಸಗೊಬ್ಬರಗಳು ಸಿಗ್ತದಾ, ಅಕಸ್ಮಾತ್ ಕೆಲವು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ರೈತರುಗಳಿಗೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೀವು ಏನು ಕ್ರಮ ತೊಗೊಂಡಿದ್ದೀರಿ ಅನ್ನೋ ಥರದಲ್ಲಿ ಈಗಾಗಲೇ ಭಾಳಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥದ್ದು ಇಲ್ಲಿಯ ಮಂತ್ರಿಗಳಿಗಾಗಲಿ ಶಾಸಕರುಗಳಿಗಾಗಲಿ ಅದ್ರ ಬಗ್ಗೆ ಗಮನ ಇಲ್ಲ. ಹಾಗಾಗಿ ಯಾವುದೇ ಥರದ ತಯಾರಿಗಳಾಗಿಲ್ಲ. ಅಧಿಕಾರಿಗಳಿಗೆ ಎಚ್ಚರಿಕೆ ಮಾಡಿಸುವಂಥ ಕೆಲಸಗಳನ್ನ ಅವರು ಮಾಡ್ತಿಲ್ಲ. ಹಾಗಾಗಿ ನಮ್ಮದು ಆಗ್ರಹ ಅದು ಈ ಕೂಡಲೇ ರೈತರ ಪರವಾಗಿ ನಿಲ್ಲಬೇಕು. ರೈತರ ಪರವಾಗಿ ಇದೆಲ್ಲ ಕ್ರಮಗಳನ್ನ ತಗೋಬೇಕಾಗಿದೆ. ಆ ಕ್ರಮಗಳನ್ನ ತಗೋಬೇಕು ಅಂತೇಳಿ ಬರ ಘೋಷಣೆ ಮಾಡಬೇಕಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಏಕೆಂದರೆ ಇವತ್ತವರೆಗೂ ಮಳೆ ಆಗದಿರೋದ್ರಿಂದ ಬರ ಘೋಷಣೆ ಮಾಡಿ ಆ ಮುಖಾಂತರ ರೈತರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕ್ರೆಡಿಟ್ ಗ್ಯಾರಂಟಿ ಒಂದು ವ್ಯಾಲ್ಯೂಯೇಷನ್ಗೆ ಯಾವುದೋ ಬೇರೆ ಸ್ಕೀಮ್ಗಳು ಕನ್ವರ್ಟ್ ಮಾಡಿದ್ರೆ ಮಹಿಳಾ ಒಕ್ಕೂಟಗಳು ಆರ್ಡರ್ ಬಂದಿ ಎಕ್ಸ್ಟೆಂಡೆಡ್ ಪ್ರೋಗ್ರಾಮ್ ಅಪ್ ಟು 2020 ಮಾಡಿದ್ದಾರೆ. 10,000 ಟಾರ್ಗೆಟ್ ಆಗಿದೆ. ಎಲ್ಲ ಇನ್ಪುಟ್ ಬಿಸ್ನೆಸ್ ಅದರ್ ಸೈಡ್ ಆಫ್ ದ ಸ್ಟೋರಿ ಅಲ್ಲ ಈಗಿಲ್ಲ ಸರ್. ಈಗ ಔಟ್ಪುಟ್ ಬಿಸ್ನೆಸ್ ಅಲ್ಲಿ ನಮ್ಮಲ್ಲಿ ಎಸ್ಪೆಷಲಿ ನಾವು ಬೇರೆ ಹೊಸ FPOಗಳು ಮಾಡ್ಕೊಳ್ಳೋದಕ್ಕಿಂತ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಅಮೃತ್ FPO ಮತ್ತೆ 10,000 FPO ಕಾನ್ಸಂಟ್ರೇಟ್ ಮಾಡಿ ಅರದನಹಳ್ಳಿಯಲ್ಲಿ 2 FPO, ಇದು ಹುಡಿಗಾಲ FPO, ಅಂಕಲ FPO, ಮತ್ತೆ ಈ ಸತಿ ಚಿಲಕವಾಡಿಯಲ್ಲಿ ಒಂದು FPOಗೆ ನಮ್ಮದೇ ಒಂದು ಹಾರ್ವೆಸ್ಟ್ ಹಬ್ ಅಲ್ಲಿ ಇಲ್ಲ ಇಲ್ಲ ಅದೇ ಸರ್ ಕನ್ವರ್ಜಿಂಗ್ ಬರೀ ಒಂದೇ ಸ್ಕೀಮಲ್ಲಿ ಅವ್ರು ಬರೀ ಸಬ್ಸಿಡಿ
ಬಟ್ ಅದು ಕೆಲವರೆಲ್ಲ ಪೂರ್ತಿ ಮುಗ್ದಿದೆ, ಟರ್ಮ್ ಮುಗ್ದಿದೆ. ಮತ್ತೆ ಫರ್ದರ್ ಎಕ್ಸ್ಟೆಂಡ್ ಮಾಡಕ್ ರೆಡಿ ಇಲ್ಲ. ನಾವು ಆಲ್ಮೋಸ್ಟ್ ಎಲ್ಲವನ್ನ ಬಹಿರಂಗ ರಾಜ್ ಮಾಡಿ ವೈಂಡಪ್ ಮಾಡ್ತಾ ಇದ್ದೀವಿ. ಇವ್ರು ಅಂದ್ರೆ ವಯಬಲ್ ಇಲ್ಲ ಸರ್, ಮೆಷಿನರೀಸ್ ರಿಪೇರ್ಸ್ ಬಂದ್ಮೇಲೆ ಒನ್ಸ್ ಇಟ್ ಕಮ್ಸ್ ಟು ರಿಪೇರ್ಸ್ ವಯಬಲ್ ಆಗ್ತಾ ಇದೆ. ಅವರೆಲ್ಲ ಕ್ವಿಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಮೂವಿಂಗ್ ಕ್ವಿಟ್ ಮಾಡ್ತಾರೆ. ಅದನ್ನ ಅದಕ್ಕೋಸ್ಕರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಒಂದು ಸೆಂಟರ್ ಮಾತ್ರ ಅವ್ರು ಕ್ವಿಟ್ ಮಾಡಿದ್ದಾರೆ. ಬಾಕಿದವ್ರು ನಡೆಸ್ತಾರೆ. ಪ್ರೈವೇಟ್ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಮೋರ್ಚಾ ಮತ್ತು ಚಾಮರಾಜ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಸಭೆ ಮಾಡಿ ಅದಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂಥ ನಿರಂಜನ್ ಕುಮಾರ್ ಅವರು ಮತ್ತು ಮಾಜಿ ವಿಧಾನ ಪರಿಷತ್ ಎಲ್ಲ ಪದಾಧಿಕಾರಿಗಳು ಸಭೆಯಲ್ಲಿ ಚರ್ಚೆ ಮಾಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸರ್ಕಾರ ಬರವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತದೆ, ರಸಗೊಬ್ಬರ ಸಮಸ್ಯೆಯನ್ನು ಏನು ಮಾಡ್ತದೆ, ಬಿತ್ತನೆ ಬೀಜದ ಸಮಸ್ಯೆ ಏನು ಮಾಡ್ತದೆ, ಜಾನುವಾರುಗಳ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ನಾವು ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ. ಕೆಲವು ಮಾಹಿತಿಗಳನ್ನು ಕೊಟ್ಟರು, ಅದೆಲ್ಲ ಎಲ್ಲೋ ಒಂದು ಕಡೆ ಥಿಯರಿಟಿಕಲ್ ಅಂತ ಅನಿಸುತ್ತೆ. ಫೀಲ್ಡಲ್ಲಿ ಏನಿದೆ, ವಾಸ್ತವ ಏನಿದೆ, ನಾವು ಬೆಳಗಿಂದ ಕೆಲವು ಗ್ರಾಮಗಳಿಗೆ ಅಥವಾ ಕೆಲವು ಜಾಗಗಳಿಗೆ ಭೇಟಿ ಕೊಟ್ಟಾಗ ರೈತರಿಗೆ ಇದ್ರ ಬಗ್ಗೆ ಯಾವುದೇ ಥರದಂಥ ಮಾಹಿತಿ ಕಾಣಲಿಲ್ಲ. ಅದಕ್ಕೆ ನಾವೇನು ಮನವಿ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಆದಷ್ಟು ಬೇಗ ಸಮರೋಪಾದಿಯಾಗಿ ಅಧಿಕಾರಿಗಳ ಸಭೆ ಕರಿಬೇಕು ಮತ್ತು ರಾಜ್ಯ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿಯವರು ಇನ್ನೂ ಹೆಚ್ಚು ಜಾಗೃತೆಯಿಂದ ಕೆಲಸ ಮಾಡಬೇಕು. ಬರ, ರಸಗೊಬ್ಬರ, ಮೇವು, ಬಿತ್ತನೆ ಬೀಜ ಮತ್ತು ಬರದಿಂದ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸರ್ಕಾರ ಒಂದು ಅದರ ಕಾರ್ಯಕ್ರಮವನ್ನು ಪ್ರಕಟಿಸೋಕ್ಕಿಂತ ಮುಂಚೆ ಚಾಮರಾಜನಗರ ಜಿಲ್ಲೆಯನ್ನು ಬರಕ್ಕೆ ಒಳಗಾಗಿರ್ತಕ್ಕಂಥ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು ಅಂತ ಈ ಸಮಯದಲ್ಲಿ ಒತ್ತಾಯಿಸ್ತೀವಿ. ಇವರು ಯಾವುದೇ ರೀತಿಯಾದಂಥ ಕ್ರಮಗಳನ್ನ ಕೈಗೊಳ್ಳದಲ್ಲೇ ಹೋದರೆ ರೈತ ಮೋರ್ಚಾ, ಜಿಲ್ಲಾ ಬಿಜೆಪಿ ಮತ್ತು ವಿವಿಧ ಸಂಘಟನೆಗಳನ್ನ ಜೊತೆಗೂಡಿ ಉಗ್ರ ಹೋರಾಟವನ್ನು ರೂಪಿಸ್ತಕ್ಕಂಥ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ.